ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಆಯುಧ ಪೂಜೆ, ವಿಜಯದಶಮಿ, ದಸರಾ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಮ್ಮ ಡ್ರೈವರ್ಸು, ಲೋಡರ್ಸು ಎಲ್ಲರೂ ಸೇರಿ ನಮ್ಮೆಲ್ಲ ವೆಹಿಕಲ್ಸ್ಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಡೆಕೋರೇಟ್ ಮಾಡಿದ್ದಾರೆ. ಈ ಈ ಈ ದಿವಸ ಎಲ್ಲರಿಗೂ, ನಮ್ಮ ಡ್ರೈವರ್ಸ್ಗೂ, ನಮ್ಮ ಹೆಲ್ಪರ್ಸ್ಗೂ, ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೂ ಅವ್ರದ್ದು ಆರೋಗ್ಯ ಚೆನ್ನಾಗಿರಲಿ, ಅವ್ರ ಫ್ಯಾಮ್ಲಿಗೆ, ಅವ್ರ ಮಕ್ಕಳಿಗೆ ಒಳ್ಳೇದಾಗಲಿ. ಯಾಕಂದರೆ ಅವ್ರೆಲ್ಲರೂ ಸೇರಿ ನಮ್ಮೂರು ಸ್ವಚ್ಛತೆ ಮಾಡ್ತಾ ಇರೋದು, ಅವ್ರಿಗೆಲ್ಲ ಚೆನ್ನಾಗಿರಲಿ ಅಂತ ಕೇಳ್ತಾ, ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೆನ್ನೆ ಒಂದು ವೆಹಿಕಲ್ ಬಂದೈತೆ ನಮ್ಮದು ಕಾಂಪ್ಯಾಕ್ಟ್ರು, ಸುಮಾರು 38 ಲಕ್ಷದ್ದು ಕಾಂಪ್ಯಾಕ್ಟ್ರು ನೆನ್ನೆ ಬಂದೈತೆ. ಇನ್ನೂ 6 ವೆಹಿಕಲ್ ಇನ್ನೂ ಹೊಸದಾಗೆ ಶೀಘ್ರದಲ್ಲಿ ನಮ್ಮ ನಗರಸಭೆಗೆ ಬರುತ್ತೆ. ಎಲ್ಲರಿಗೂ ನಮ್ಮ ಊರು ಕ್ಲೀನ್, ಸ್ವಚ್ಛತವಾಗಿ ಇರಬೇಕು ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ನಗರಸಭೆ ಎಲ್ಲ ಪೌರ ಕಾರ್ಮಿಕರೇ, ನಿಮ್ಮೆಲ್ಲರಿಗೂ ನಾನು ವಿಜಯದಶಮಿ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀನಿ. ಇವತ್ತೇನು ನಮ್ಮ ಅಧ್ಯಕ್ಷ ಮಾರ್ಗದರ್ಶನದಲ್ಲಿ, ಪೌರಾಯುಕ್ತರ ಮಾರ್ಗದರ್ಶನದಲ್ಲಿ ಶಿರಾ ನಗರಸಭೆಗೆ ಮೂಲಭೂತವಾಗಿ ಏನೇನು ವಾಹನಗಳು ಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಂಡು, ಇವತ್ತು ಪೌರ ಕಾರ್ಮಿಕರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ಮತ್ತು ಶಿರಾ ನಗರ ಜನತೆಗೂ ಅನುಕೂಲ ಆಗೋ ದೃಷ್ಟಿಯಿಂದ ಅನೇಕ ವಾಹನಗಳನ್ನ ಇವತ್ತು ತಂದಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕಾರಣ ಏನಪ್ಪ ಅಂತಂದರೆ, ಇಷ್ಟು ದಿನ ಬರೀ ಹಳೆ ಟ್ಯಾಕ್ಟ್ರಿ ಹಳೆ ಆಟೋಗಳು ಅಷ್ಟೇ ಇದ್ವು. ಈಗ ಹೈಟೆಕ್ ವಾಹನಗಳು ಬಂದಿರೋದು ನಿಮ್ಮೆಲ್ಲರ ಒಂದು ಸಂತೋಷ ಆದ ನಾನು ಭಾವಿಸ್ತೀನಿ. ಇದನ್ನು ಶಿರಾ ಜನತೆ ಸದುಪಯೋಗಪಡಿಸ್ಕೊಂಡು ಶಿರಾ ನಗರ ಸ್ವಚ್ಛವಾಗಿಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋಕೆ ಅವಕಾಶಗಳು ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ವರ್ಷ ತುಂಬ ಅದ್ಧೂರಿಯಾಗಿ ನಾವು ಆಯುಧ ಪೂಜೆಯನ್ನು ನಗರಸಭಾ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷ, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಹಾಗೆ ಎಲ್ಲ ನಮ್ಮ AW ಅವರು, ಎನ್ವಿರಾನ್ಮೆಂಟಲ್ಲು, ಎಲ್ಲ ಹಿರಿಯ ಆರೋಗ್ಯ ನಿರೀಕ್ಷಕರು, ಹಾಗೂ ಎಲ್ಲ ಮುಖ್ಯವಾಗಿ ಕೇಂದ್ರ ಬಿಂದುಗಳು ಅಂತಂದರೆ ನಮ್ಮ ಎಲ್ಲ ನಗರಸಭಾ ಸದಸ್ಯರಿದ್ದಾರೆ. ಹಾಗೆ ನಮ್ಮ ವಾಹನ ಚಾಲಕರು, ಜೊತೆಗೆ ನಮ್ಮ ಎಲ್ಲ ಪೌರ ಕಾರ್ಮಿಕ ಬಂಧುಗಳು, ನಗರ ಸೈನಿಕರು, ಹಾಗೆ ನಮ್ಮ ಲೋಡರ್ಸು, ಹೆಲ್ಪರ್ಸು ಎಲ್ಲರ ಸಹಿತ ಅತ್ಯಂತ ವಿಜೃಂಭಣೆಯಿಂದ ಆಯುಧ ಪೂಜೆ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಇಲ್ಲಿ ಈ ಕ್ರೀಡಾಂಗಣದಲ್ಲಿ. ಇನ್ನು ಹೀಗೆ ನಮ್ಮ ಖುಷಿ ದುಪ್ಪಟ್ಟಾಗಿದೆ. ಯಾಕಪ್ಪ ಅಂತಂದರೆ, ಸುಮಾರು ಈಗಾಗಲೇ 6 ಹೊಸ ವಾಹನಗಳನ್ನು ನಾವು ನಗರಸಭೆಗೆ ತರಿಸಿದ್ದೀವಿ. ದಸರಾಗೆ ಶಿರಾ ಜನತೆಗೆ ಏನು ಗಿಫ್ಟ್ ಕೊಡ್ತಾ ಇದ್ದಾರೆ ನಗರಸಭೆಯಿಂದ? ಖಂಡಿತ ಅವರು ನಮ್ಮ ಶಿರಾ ಜನತೆಗೆ ದೊಡ್ಡದು ಒಂದು ಹೊಸ ಕಾಂಪ್ಯಾಕ್ಟ್ರನ್ನ ತಂದಿದ್ದೀವಿ ಈ ಸರಿ. ಕಾಂಪ್ಯಾಕ್ಟ್ರ್ ಏನಂತಂದರೆ, ಈ ಮುಂಚೆ ಕಾಂಪ್ಯಾಕ್ಟ್ರ್ ವಾಹನ ಇರಲಿಲ್ಲ, BBMPಲಿ ಮಾತ್ರ ಇತ್ತು. ಆ ಥರ ವೆಹಿಕಲನ್ನು ನಮ್ಮ ನಗರಸಭೆಗೆ ತಂದಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ನಗರಸಭಾ ಸದಸ್ಯರನ್ನು ನಾನು ಅಭಿನಂದಿಸ್ತೀನಿ. ಯಾಕೆಂತಂದರೆ ಅವರು ಮುಖ್ಯವಾಗಿ ಅದಕ್ಕೆ ಆ ವೆಹಿಕಲ್ ಬೇಕು ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಟ್ಟು ತರಿಸ್ಲಿಕ್ಕೆ ಬೇಗ ಟೆಂಡರ್ ಮಾಡಿ ನಾವು ತರಿಸಿದ್ದಕ್ಕೆ ಈಗ ಬಂದಿದೆ, ಗಾಡಿ ಬಂದಿದೆ. ಈ ಕಾಂಪ್ಯಾಕ್ಟ್ರ್ ವೆಹಿಕಲ್ನ ವಿಶೇಷತೆ ಏನು ಅಂತಂದರೆ, ಈಗೇನು ನಮ್ಮ ಮಿನಿ ಆಟೋ ಟಿಪ್ಪರ್ಗಳು ಪ್ರತಿದಿನ ವಾರ್ಡಿಂದ ಕಸವನ್ನು ತಗೊಂಡೋಗ್ಬಿಟ್ಟು ನಮ್ಮ SWM ಘಟಕಕ್ಕೆ ಡಂಪ್ ಮಾಡಬೇಕಾಗಿತ್ತು. ಈಗ ಯಾವುದೇ ವಾಹನಗಳು SWM ಘಟಕಕ್ಕೆ ಹೋಗೋಗಿಲ್ಲ. ಅದೇ ಹೋಗ್ತಕ್ಕಂಥ ಆ ಪ್ರಯಾಣದ ಅವಧಿಯಲ್ಲಿ ಇನ್ನೊಂದು ಬಾರಿ ವಾರ್ಡ್ನಲ್ಲಿ ಕಸವನ್ನು ಸಂಗ್ರಹಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿ ವಾರ್ಡ್ಗೂ ಸಹಿತ ಪ್ರತಿದಿನವೂ ನಮ್ಮ ಮಿನಿ ಆಟೋ ಟಿಪ್ಪರ್ ವೆಹಿಕಲ್ಗಳು ಬರ್ತವೆ. ಆ ಕಾಂಪ್ಯಾಕ್ಟ್ರ್ ವೆಹಿಕಲ್ ನಮಗೆ ಒಂಥರ ಒಂದು ಬಿಗ್ ಬಾಸ್ ಇದ್ದಂಗೆ ಈಗ ಕಸವನ್ನು ತಗೊಂಡೋಗ್ಲಿಕ್ಕೆ. ಹಾಗೆ ಆಮೇಲೆ ಇನ್ನೊಂದು ಜೊತೆಗೆ ಈಗ ನಮ್ಮದು ಡಿಸಿಲ್ಟಿಂಗ್ ಮಿಷನ್ UGDಗೆ ಅದು ಒಂದು ಬಂದಿದೆ, ಹೊಸ ಟ್ಯಾಕ್ಟ್ರ್ ಬಂದಿದೆ, ಒಂದು ಹೊಸ ಬೊಲೆರೋ ಬಂದಿದೆ, ಒಂದು ಮಿನಿ ಆಟೋ ಟಿಪ್ಪರ್ ಬಂದಿದೆ. ಇನ್ನೂ ಹೊಸದಾಗಿ 4 ಆಟೋ ಟಿಪ್ಪರ್ನ ನಾವು ಟೆಂಡರ್ ಕಾಲ್ ಮಾಡಿದ್ದೀವಿ. ಇನ್ನೊಂದು ಡಿಸಿಲ್ಟಿಂಗ್ ಮಿಷಿನ್ನು ಸಹಿತ ಬರ್ತಾ ಇದೆ. ಹಾಗಾಗಿ ಇನ್ನೊಂದು ಇಟಾಚಿನೂ ಸಹಿತ ಬರ್ತಾ ಇದೆ. ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಶಿರಾ ನಗರಕ್ಕೆ. ಸಾರ್ವಜನಿಕರು ನಿಮ್ಗೆ ಯಾವ ರೀತಿ ಸಹಕರಿಸಬೇಕು? ಖಂಡಿತ ಸಹಕರಿಸಬೇಕು. ಸಾರ್ವಜನಿಕರ ಸಹಕಾರ ಇಲ್ಲ ಅಂತಂದರೆ ನಮ್ಮ ನಗರಸಭೆ ಏನು ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನಾವು ಇರ್ತಕ್ಕಂಥ 100 ಜನದಲ್ಲಿ ಸುಮಾರು ಲಕ್ಷಾಂತರ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕಸದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಬ್ಲಾಕ್ ಸ್ಪಾಟನ್ನು ಕಡಿಮೆ ಮಾಡಬೇಕು. ನಮ್ಮ ಸಾರ್ವಜನಿಕರು ಬಂದ್ಬಿಟ್ಟು ಬ್ಲಾಕ್ ಸ್ಪಾಟಲ್ಲಿ ಬೈಕಲ್ಲಿ ಬಂದ್ಬಿಟ್ಟು ಕ್ಯಾರಿ ಬ್ಯಾಗಲ್ಲಿ ಕಸವನ್ನು ಎಸ್ತೋಗ್ತಾ ಇದ್ದಾರೆ. ದಯಮಾಡಿ ಆ ಥರದವ್ರು ಯಾರು ಮಾಡಬಾರ್ದು. ನಿಮ್ಮ ನಗರ ಸ್ವಚ್ಛವಾಗಿರಬೇಕು. ನೀವು ಸಹಕಾರ ಮಾಡಿದರೆ ನಮ್ಮ ನಗರಸಭೆ ಜೊತೆ ಕೈ ಜೋಡಿಸಿದರೆ ಕಸ ಮುಕ್ತ ನಗರವಾಗಿ ಶಿರಾ ನಗರವನ್ನು ನಾವು ಬೆಳೆಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಡಿನಾದ್ಯಂತ ನವರಾತ್ರಿ ಮತ್ತು ವಿಜಯದಶಮಿಯ ಹಬ್ಬದ ಶುಭಾಶಯ ತಿಳಿಸ್ತಾ, ಇವತ್ತು ನಮ್ಮ ನಗರಸಭೆ ವತಿಯಿಂದ ನಮ್ಮ ಲೋಡರ್ಸು ಮತ್ತು ಡ್ರೈವರ್ಸು, ಹೆಲ್ಪರ್ಸು ಎಲ್ಲರೂ ಸೇರ್ಕೊಂಡು ನಮ್ಮ ನಗರಸಭೆಯ ಎಲ್ಲ ವಾಹನಗಳನ್ನು ವರ್ಷ ಇಡೀ ಕೆಲಸ ಮಾಡಿರ್ತಾರೆ. ಇವತ್ತು ಸುಸಜ್ಜಿತವಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಯಾಕೆಂದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದು ಇವತ್ತು ಪೂಜೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ. ಮೊದಲನೇದಾಗಿ
ಇವತ್ತು ನಾನು ನಗರಸಭೆಯ ನಮ್ಮ ಡ್ರೈವರ್ಸು ಲೋಡರ್ಸ್ಗೆಲ್ಲ ಏನು ಹೇಳೋದು ಅಂದರೆ ನವರಾತ್ರಿ ಹಬ್ಬ ಶುಭಾಶಯ ತಿಳಿಸ್ತಾ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ನೀವು ಊರನ್ನ ಹೆಂಗೆ ಕಾಪಾಡ್ತೀರಾ ಹಂಗೆ ನಿಮ್ಮ ಆರೋಗ್ಯನೂ ನೀವು ಕಾಪಾಡ್ಕೋಬೇಕು. ನಿಮ್ಮ ಫ್ಯಾಮಿಲಿಗೆ ನೀವೇ ಆಧಾರ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡ್ರೆ ಎಲ್ಲರಿಗೂ ಹೊಂದಿಸ್ತಾನೆ ಮಾಡ್ತೀನಿ.